ಜಾತ್ಯತೀತ ಜನತಾದಳ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ. 1999ರಲ್ಲಿ ದೇವೇಗೌಡರು ಹುಟ್ಟುಹಾಕಿದಂತಹ ಪಕ್ಷ ಜನತಾ ಪಕ್ಷದಿಂದ ಹೊರಬಂದು ಜನತಾದಳ ಪಕ್ಷವನ್ನ ಕಟ್ಟಿದ್ರು. ಈಗ ರಜತ ಮಹೋತ್ಸವದ ಸಂಭ್ರಮ, 25 ವರ್ಷ ತುಂಬಿದಂತಹ ಸಂಭ್ರಮ. ಅದಕ್ಕೂ ಮುನ್ನ ಮುನಿಸಿನ ಶಮನಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರಂತೆ ಪಕ್ಷದ ನಾಯಕರು. ಹಿರಿಯ ನಾಯಕರು ಏನು ಮುನಿಸ್ಕೊಂಡಿದ್ದಾರೋ ಆ ಮುನಿಸನ್ನ ಶಮನ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನೂತನ ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ಈ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಪಕ್ಷದಿಂದ ದೂರವಿರುವಂತಹ ಜಿಟಿ ದೇವೇಗೌಡರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸಕ್ಕೆ ಕೃಷ್ಣಾರೆಡ್ಡಿ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಜಿಟಿ ದೇವೇಗೌಡರು ಬಹಳ ಸಮಯ ಆಗೋಯ್ತು. ಬಹುಶಃ ಈ ಸರ್ಕಾರ ರಚನೆ ಆದಾಗಿನಿಂದಲೂ ಒಂದು ಅಂತರವನ್ನ ಕಾಯ್ದುಕೊಂಡು ಬಂದಿದ್ದಾರೆ. ಜೆಡಿಎಸ್ನ ಸಭೆಗಳಲ್ಲಿ ಭಾಗಿಯಾಗ್ತಿರ್ಲಿಲ್ಲ, ಅದರಿಂದ ದೂರ ಉಳಿದ್ರು. ಕಾಂಗ್ರೆಸ್ನ ವೇದಿಕೆಗಳಲ್ಲಿ, ಪಕ್ಷದ ಕಾರ್ಯಕ್ರಮಗಳಲ್ಲಿ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರು, ಸರ್ಕಾರವನ್ನ ಹೊಗಳಿದ್ರು. ಆ ಅಂತರ ಅಂತೂ ಬಹಳ ಎವಿಡೆಂಟ್ ಆಗಿ ಕಣ್ಣಿಗೆ ಕಾಣಿಸೋ ತರ ಇದೆ. ಆ ಅಂತರವನ್ನೇ ಶಮನ ಮಾಡೋಕೆ ನೂತನ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಕೃಷ್ಣಾರೆಡ್ಡಿ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ರಜತ ಮಹೋತ್ಸವದ ಸಂದರ್ಭ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವುದಕ್ಕೆ ಕೃಷ್ಣಾರೆಡ್ಡಿ ಮುಂದಾಗಿದ್ದಾರೆ. ಬಟ್ ಜಿಟಿಡಿಯ ಮನವನ್ನ ಒಲಿಸೋದು ಮತ್ತೆ ಜೆಡಿಎಸ್ನ ಸಕ್ರಿಯ ಚಟುವಟಿಕೆಗಳಿಗೆ ಅವರನ್ನ ಕರ್ಕೊಂಡು ಬರೋದು ಕೃಷ್ಣಾರೆಡ್ಡಿ ಅವರಿಂದ ಸಾಧ್ಯ ಇದೆಯಾ ಅಂತ ಹೇಳಿ? ವಿದ್ಯಾಶ್ರೀ, ಏನು ಇದೇ ತಿಂಗಳು 21-22ಕ್ಕೆ JDSನ 25ನೇ ವರ್ಷ ತುಂಬ್ತಾ ಇರುವ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವನ ಮಾಡಲಿಕ್ಕೆ ಈಗಾಗಲೇ JDS ಅನ್ನು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕ ಆಗಿರುವಂಥ GT ದೇವೇಗೌಡರನ್ನ ಮನವೊಲಿಸೋದು ಏನು JDS ನಾಯಕರಿಗೆ ಸಾಕಷ್ಟು ಸವಾಲು. ಯಾಕಂದರೆ JDS ನಾಯಕರು ತಮ್ಮನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಜೊತೆಗೆ ಶುಭಾಶಯವನ್ನು ಕೂಡ ಕೋರಿದ್ರು. ಆ ನಂತರ ನನಗೆ ಅವಮಾನ ಮಾಡಿದ್ರು, ಸುರೇಶ್ ಬಾಬು ಅವರನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಿದ್ರು, ಅದನ್ನು ನಾನು ಗಮನಕ್ಕೂ ತಂದಿಲ್ಲ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಒಂದು ಅಸಮಾಧಾನ ಇದೆ ಅನ್ನೋ ಮಾತನ್ನು ನೇರವಾಗಿ ಕೃಷ್ಣಾರೆಡ್ಡಿ ಅವರಿಗೆ ಏನು GT ದೇವೇಗೌಡರು ಹೇಳಿರುವಂಥದ್ದು. ಪ್ರಮುಖವಾಗಿ GT ದೇವೇಗೌಡರು ಏನು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಆ ಸ್ಥಾನದಿಂದ ಕೊಟ್ಟು ಕೃಷ್ಣಾರೆಡ್ಡಿ ಅವರಿಗೆ JDS ನಾಯಕರು ಅಂದರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದಲ್ಲಿರುವಂಥ ಮುನಿಸು ಜೊತೆಗೆ ಪಕ್ಷದ ನಾಯಕರನ್ನು, ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ದೇವೇಗೌಡರು ಒಂದು ಸಲಹೆಯನ್ನು ಕೊಟ್ಟಿದ್ದರು. ಇದನ್ನು ಗಂಭೀರವಾಗಿ ಕೃಷ್ಣಾರೆಡ್ಡಿ ಅವರು ತೆಗೆದುಕೊಂಡಿದ್ದಾರೆ. ಏನು ತಾವು ಪದಗ್ರಹಣಕ್ಕೂ ಮುನ್ನ ಹಿರಿಯ ನಾಯಕರಾಗಿರುವಂಥ ಜೊತೆಗೆ ಮಾಜಿ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂಥ GT ದೇವೇಗೌಡರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ನೇರವಾಗಿ GT ದೇವೇಗೌಡರು ತಮ್ಮ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಜೊತೆಗೆ ಏನು ನಾನು 20ರವರೆಗೂ ಕೂಡ ಬ್ಯುಸಿ ಇದ್ದೇನೆ, ನಂತರ ತಾನು ಭೇಟಿ ಆಗ್ತೇನೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲವೂ ಸರಿಪಡಿಸೋಣ ಅನ್ನೋ ಮಾತನ್ನು ಕೃಷ್ಣಾರೆಡ್ಡಿ ಅವರು ಕೂಡ GT ದೇವೇಗೌಡರಿಗೆ ಹೇಳಿರುವಂಥದ್ದು. ಹೀಗಾಗಿ ಏನು 20ರ ನಂತರ GT ದೇವೇಗೌಡರು ಮತ್ತು ಕೃಷ್ಣಾರೆಡ್ಡಿ ಅವರು ಭೇಟಿ ಆಗ್ತಾರೆ. ಈ ಸಂದರ್ಭದಲ್ಲಿ ಏನು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಯಾವ ರೀತಿ ಪಕ್ಷವನ್ನು ಮುನ್ನಡೆಸಬೇಕು, ಜೊತೆಗೆ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕಾದ್ರೆ ಯಾವ ರೀತಿ ಸಂಘಟನೆ ಮಾಡಬೇಕು, ಜೊತೆಗೆ ತಮ್ಮ ಅಸಮಾಧಾನ ಏನಿದೆ ಅದನ್ನು ಶಮನ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ ಅನ್ನೋ ಮಾತನ್ನು ಬಹುಶಃ ಏನು ಕೃಷ್ಣಾರೆಡ್ಡಿ ಅವರು ಅವರಿಗೆ ಕನ್ವೆ ಮಾಡುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಈ ಒಂದು ವಿಚಾರವನ್ನು ಕೂಡ ಕೃಷ್ಣಾರೆಡ್ಡಿ ಅವರು ತಮ್ಮ ಪಕ್ಷದ ನಾಯಕರಿಗೆ ಜೊತೆಗೆ ಸುರೇಶ್ ಬಾಬು ಅವರು ಗಮನಕ್ಕೂ ಕೂಡ ತಂದಿರುವಂಥದ್ದು. ಯಾಕಂದರೆ GT ದೇವೇಗೌಡರಿಂದ ಸಾಕಷ್ಟು JDS ಶಾಸಕರಿದ್ದಾರೆ. ಶಾಸಕರೆಲ್ಲರೂ ಕೂಡ ಕೋರ್ ಕಮಿಟಿಯಿಂದ GT ದೇವೇಗೌಡರಿಗೆ ಕೊಡೋ ಸಂದರ್ಭದಲ್ಲಿ ಕೂಡ ಅವ್ರ ಪರವಾಗಿ ಬ್ಯಾಟನ್ನು ಬೀಸಿದ್ರು, ಜೊತೆಗೆ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿದರು. ಆದರೆ GT ದೇವೇಗೌಡರು ಕಳೆದ 2 ವರ್ಷಗಳಿಂದ ಕೂಡ ಪಕ್ಷದಿಂದ JDS ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗ್ತಿಲ್ಲ. ಹೀಗಾಗಿ ಅವ್ರನ್ನ ಮನವೊಲಿಸೋದು ಬಹಳ ಕಷ್ಟದ ಕೆಲಸ. ಆದರೆ ಕೃಷ್ಣಾರೆಡ್ಡಿ ಅವರು ಇದನ್ನೇ ತಮ್ಮ ಮೊದಲ ಹೆಜ್ಜೆ ಆಗಿ ಟಾಸ್ಕನ್ನು ತೆಗೆದುಕೊಂಡು ಅವರೇ ಸವಾಲಾಗಿ ತೆಗೆದುಕೊಂಡು ಅವರನ್ನು ಕನ್ವಿನ್ಸ್ ಮಾಡಿ ಪಕ್ಷದ ವೇದಿಕೆಗೆ ಇದೇ ಸಿಲ್ವರ್ ಜೂಬ್ಲಿ ಅಂದರೆ ಏನು ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದ ವೇದಿಕೆಗೆ ಕರೆತರಬೇಕು ಅನ್ನೋದು ಅವರ ಚಿಂತನೆ ಆಗಿರುವಂಥದ್ದು. ಆದರೆ GT ದೇವೇಗೌಡರು ಇದಕ್ಕೆ ಸ್ಪಂದಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿದ್ಯಾಶ್ರೀ, ಮಂಜುನಾಥ್, GT ದೇವೇಗೌಡರು ಈ ಹಿಂದೆ ಮುನಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಮಾಡೋಕೆ, ಅವರನ್ನ ರಾಜಿ ಮಾಡಿಸೋದಕ್ಕೆ, ಸಂಧಾನಕ್ಕೆ ಖುದ್ದು ದೇವೇಗೌಡರು ಅಖಾಡಕ್ಕೆ ಇಳಿಬೇಕಾಯ್ತು. ಹಾಗಾಗಿ ಆ ಪ್ರಶ್ನೆಯನ್ನ ಕೇಳಿದೆ. ಈಗ ಕೃಷ್ಣಾರೆಡ್ಡಿ ಅವರು ಕೋರ್ ಕಮಿಟಿಯ ಅಧ್ಯಕ್ಷರು ನಿಜ, ಅವರು ಒಂದು ಸಂಧಾನದ ಮಾತುಕತೆಗೆ ಇಳಿದ್ರೆ ಅಥವಾ ಮುನಿಸನ್ನ ಶಮನ ಮಾಡೋದಕ್ಕೆ ಮುಂದಾದ್ರೆ GT ದೇವೇಗೌಡರು ಅದಕ್ಕೆ ಒಪ್ಕೊಳ್ತಾರಾ ಅಂತ ಹೇಳಿ, ದೇವೇಗೌಡರು ಅಥವಾ ಇಲ್ಲ ಕುಮಾರಸ್ವಾಮಿ ಅವರೇ ಬರಬೇಕು ಅನ್ನುವಂಥ ಪಟ್ಟನ್ನ ಹಿಡಿಯೋದಿಲ್ವಾ ಅಂತ ಹೇಳಿ ಮಂಜುನಾಥ್?
ವಿದ್ಯಾಶ್ರೀ ಖಂಡಿತವಾಗಿಯೂ, ಯಾಕಂದರೆ ಜಿ ಟಿ ದೇವೇಗೌಡರು ಹಿಂದೆ ಅಸಮಾಧಾನಗೊಂಡ ಸಂದರ್ಭದಲ್ಲಿ ದೇವೇಗೌಡರು ನೇರವಾಗಿ ಅವರ ಮನೆಗೆ ತೆರಳಿ ಏನು ಸಂಧಾನವನ್ನು ಕೂಡ ಮಾಡಿ ನಂತರ ಅವ್ರನ್ನ ಏನು ಚುನಾವಣೆಗೂ ಕೂಡ ಜೆ ಡಿ ಎಸ್ನಿಂದಲೇ ನಿಲ್ಲೋದಕ್ಕೆ ಅವಕಾಶ ಕೊಡ್ತಾರೆ. ಯಾಕಂದರೆ ಜಿ ಟಿ ದೇವೇಗೌಡರಿಗೆ ಕಾಂಗ್ರೆಸ್ಸಿಂದ ಕೂಡ ಆಫರ್ ಇರುತ್ತೆ ಮತ್ತು ಕಾಂಗ್ರೆಸ್ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ದೇವೇಗೌಡರು ಅಂದರೆ ಕೃಷ್ಣಾರೆಡ್ಡಿ ಅವರು ಅವರನ್ನು ಸಂಧಾನ ಮಾಡಿದ್ರು ಕೂಡ ನೇರವಾಗಿ ಮತ್ತೊಮ್ಮೆ ದೇವೇಗೌಡರ ಮುಖಾಂತರ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇರುವಂಥದ್ದು. ಜಿ ಟಿ ದೇವೇಗೌಡರು ಈಗಾಗಲೇ ಏನು ಹಿಂದೆ ಕಳೆದ ಒಂದು ಹಲವು ದಿನಗಳಿಂದ ಒಂದು ಸುದ್ದಿಗೋಷ್ಠಿ ನಡೆಸಿ ನಾನು ಪಕ್ಷದಲ್ಲೇ ಇರ್ತೇನೆ, ಬಟ್ ಪಕ್ಷದ ಯಾವುದೇ ಜವಾಬ್ದಾರಿಗಳಲ್ಲಿ ಅಥವಾ ಸಕ್ರಿಯವಾಗಿ ಭಾಗವಹಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ಈಗ ಕೃಷ್ಣಾರೆಡ್ಡಿ ಅವರು ಪಕ್ಷದಲ್ಲಿ ಹಿರಿಯರು ಜಿ ಟಿ ದೇವೇಗೌಡರು ಅವರಿದ್ದರೆ ಪಕ್ಷಕ್ಕೆ ಒಂದಷ್ಟು ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಏನು ಜಿ ಟಿ ದೇವೇಗೌಡರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಥವಾ ದೇವೇಗೌಡರು ಖುದ್ದು ಆ ಕಡೆಗೆ ಇಳಿಬೇಕಾಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.